ಇಬ್ರು ಅಡ್ಗೆ ಮಾಡೋಕ್ ರೆಡಿ ಇದೀರಾ ಅಲ್ವಾ? ಆಂಟಿ ಅಂಡ್ ಅಂಕಲ್ ಏನ್ ಅಡ್ಗೆ ಮಾಡ್ತಿದ್ದೀರಾ? ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಜೋಳದ ಹಿಟ್ಟಿಂದ ಐಟಮ್ಸ್ ಎಲ್ಲ ಜಾಸ್ತಿ ಅಲ್ವಾ? ಈಗ ಜೋಳದ ಹಿಟ್ಟನ್ನ ಬಳಸಿ ಧಪಾಟಿ ಅಂತ ಮಾಡ್ತೀನಿ, ಅದು ಖಾರದ ತಿಂಡಿ. ಓಕೆ, ಧಪಾಟಿ. ಇನ್ನೊಂದೇನೋ ಒಂದು ಕಡಲೆ ಹಿಟ್ಟನ್ನ ಬಳಸೇನೋ ಮಾಡ್ತಾರಲ್ಲ, ಏನ್ ಅಂತಾರ ಅದಕ್ಕೆ? ಭಾಕರ್ವಡ. ಅದು ಭಾಕರ್ವಡ, ಜುಣುಕ ನೀನ್ ಹೇಳ್ತಿರೋದು. ಸ್ವಲ್ಪ ಅದೇ ತರನ? ಇಲ್ಲ 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 ಇಲ್ಲ, ಇದು ಸ್ನಾಕ್ ಟೈಪ್. ಅಂದ್ರೆ ಈ ನಿಪ್ಪಟ್ಟು ಬರುತ್ತಲ್ಲ ಆ ತರ, ಬಟ್ ಅಷ್ಟು ಗರಿ ಗರಿ ಬರಲ್ಲ, ಸಾಫ್ಟ್ ಆಗಿರುತ್ತೆ, ತಿನ್ನಕ್ ಚೆನ್ನಾಗಿರುತ್ತೆ ಸಾಯಂಕಾಲ ಟೀ ಜೊತೆ. ಓಕೆ, ದಪಾಟಿ. ಇದನ್ ಮಾಡಕ್ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಜೋಳದ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಉಪ್ಪು, ಖಾರ, ಜೀರಿಗೆ, ಇಂಗು, ಕೊತ್ತಂಬರಿ ಸೊಪ್ಪು, ಇಷ್ಟೇ ಐಟಮ್. ಶುರು ಮಾಡೋಣ? ಮಾಡೋಣ. ಅಂಕಲ್ ಹೆಲ್ಪ್ ತಗೋತೀರಾ? ಮೊದ್ಲಿಗೆ ಏನ್ ಮಾಡ್ತೀರಾ? ಮೊದ್ಲಿಗೆ ಈ ಬೌಲ್ಗೆ ಜೋಳದ ಹಿಟ್ಟು ಹಾಕೊಳ್ಳೋಣ. ಇದಕ್ಕೆ ಅಲ್ಲ, ಇದು ಅಕ್ಕಿ ಹಿಟ್ಟು ಇಷ್ಟನ್ನ ಹಾಕೋಣ. ಇಷ್ಟು ಬೇಕಿದೆ, ಇಷ್ಟು ಬೇಕು. ಆಮೇಲೆ 1 ನಿಮಿಷ ಇರು. ಫಸ್ಟ್ ಒಂಚೂರು ಎಣ್ಣೆ ಬಿಸಿ ಇಟ್ಕೊಳ್ಳೋಣ. ಅದಕ್ಕೊಂಚೂರು ಎಣ್ಣೆ ಕಾಯಿಸ್ಬಿಟ್ಟು ಹಾಕಿ. ಎಣ್ಣೆ ಬೇಕು ಅಂತ ಹೇಳಲಿಲ್ಲ? ಎಣ್ಣೆ ಬೇಕಲ್ವಾ? ಕರಿತೀನಿ ಇನ್ಮೇಲೆ ನೀರಲ್ಲ ಕರಿಯಕ್ಕಾಗತ್ತೆ? ಯಾರಿಗೆ ಗೊತ್ತಿವೇನೋ ಹೊಸದಾಗಿ ನೀರಲ್ಲಿ ಕರಿತೀರೇನೋ ಅನ್ಕೊಂಡೆ. ಸ್ವಲ್ಪ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು, ಅಂದ್ರೆ ನಾವು ಸಾಟಿ ಹಾಕೋದು ಅಂತೀವಲ್ಲ ಆ ತರ ಒಂಚೂರು ಹಾಕೊಳ್ಳೋಣ ಇದಕ್ಕೆ, ಗರಿ ಗರಿಯಾಗಿ ಬರಕ್ಕೆ ಅಂತ. ಈಗ ಖಾರದ ಪುಡಿ, ಖಾರದ ಪುಡಿ ಸಾಕು. ನಿನಗೆ ಖಾರ ಜಾಸ್ತಿ ಅಂತ ತುಂಬಾ ಖಾರ ಹಾಕಕ್ಕಾಗಲ್ಲ ನಾನು. ಹೌದು. ಉಪ್ಪು ರುಚಿಗೆ ತಕ್ಕಷ್ಟು, ಒಂದು ಚಿಟಿಕೆ ಇಂಗು. ಯಾವುದೇ ಅಡಿಗೆಗಾಗ್ಲಿ ಹಿಂಗಿದ್ರೇನೆ ಟೇಸ್ಟ್ ಅಲ್ವಾ? ಇಂಗು ತೆಂಗು ಇದ್ರೆ ಮಂಗಮ್ಮನ ಅಡಿಗೆನು ಚಂದ. ಓಯ್, ನಾನೀಗ ತೆಂಗು ಬೆಳೆದಿಲ್ಲ, ಆದ್ರೂ ಚೆನ್ನಾಗಿ ಮಾಡ್ತೀನಿ. ಇದೆಯಲ್ಲ, ಜೀರಿಗೆ ಹಾಕದೆ. ಇದನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದೆ. ಕೊತ್ತಂಬರಿ ಸೊಪ್ಪು. ಈಗ ಈ ಎಣ್ಣೆ ಬಿಸಿಯಾಗಿದೆ, ಹಾಕ್ಬಿಡೋಣ ಅದಕ್ಕೆ. ಅಷ್ಟು ಎಣ್ಣೆ ಹಾಕೊಂಡ್ಬಿಡದ? ಚೂರು ಹಾಕ್ತೀನಿ, ಅಷ್ಟು ಹಾಕಲ್ಲ, ಬಸ್ ಅಷ್ಟು ಸಾಕು. ಈಗ ಇದಕ್ಕೆ ಕರಿಯೋದಕ್ಕೆ ಎಣ್ಣೆ ಹಾಕಿಟ್ಟಿರೋಣ. ಅದು ಕಲ್ಸೋವರೆಗೂ ಎಣ್ಣೆ ಕಾಯ್ದ್ಬಿಡತ್ತೆ. ಇದಕ್ಕೊಂಚೂರು ನೀರ್ ಹಾಕು. ಈಗ ಜಾಸ್ತಿ ಹಾಕ್ಬಿಡ್ಬೇಡ. ಅಂಕಲ್, ನಿಮ್ ಕೆಲ್ಸ ಎಲ್ಲ ನಾ ಮಾಡ್ತಿದ್ದೀನಿ. ಯಾಕೆ ನೀವ್ ಆಂಟಿ ಇದ್ರ ಬೈಸ್ಕೊತೀರಾ? ಆಮೇಲೆ ಅವ್ರ ಪಾಲು ನಿನ್ಗೆ ಕೊಡ್ತಾರೆ, ಸುಮ್ನಿರು. ಯಾವ ಹದಕ್ಕಿರ್ಬೇಕಿದು? ಇವಾಗ ನಾವು ಅಕ್ಕಿ ರೊಟ್ಟಿ ಇದೆಲ್ಲ ಮಾಡ್ತೀವಲ್ಲ, ಆ ಹದಕ್ಕಿದ್ರೆ ಸಾಕು. ಅಂಕಲ್, ಈ ಅಡ್ಗೆನ ನೀವು ಟ್ರೈ ಮಾಡಿದೀರಾ? ಹೆಲ್ಪ್ ಮಾಡಿ. ಇವರು ಇದನ್ನ ತಟ್ಟಿ ಕೊಡ್ಬೇಕು. ಯಾವ ಶೇಪಲ್ಲಿ ಬೇಕಾದ್ರೂ ನಾವು ಹಾಕೋದಾ, ಹೇಗೆ? ಇಲ್ಲ, ಹೆಚ್ಚಾಗಿ ಇದು ಹೀಗೆ ರೌಂಡ್ ಆಗಿನೇ ಬರುತ್ತೆ. ಈಗ ಅನ್ಕೊಂಡು ತಟ್ಟಿ ಬಿಟ್ರೆ ರೆಡಿ ಆಗುತ್ತೆ. ಅಂದ್ರೆ ವಡೆ ತರ ಅಥವಾ ನಿಪ್ಪಟ್ ತರ? ನಿಪ್ಪಟ್ ತರ. ಉಂಡೆ ಮಾಡಿ ಇಟ್ಕೊಂಡ್ಬಿಡೋಣ ಅಲ್ವಾ? ಉಂಡೆ ಮಾಡಿ ಇಟ್ಕೊಂಡ್ಬಿಡೋಣ. ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ತಟ್ಟಿ ಕರಿಯೋಕೆ ಸರಿ ಇರುತ್ತೆ. ಪಾಪ ಆಂಟಿ ಮಾಡ್ರೋ ಅರ್ಧಂಬರ್ಧ ಕೆಲ್ಸನ ಅಂಕಲ್ ಪೂರ್ತಿಗೊಳಿಸ್ತಾ ಇದಾರೆ ಅಲ್ವಾ? ಮತ್ತ ಅವ್ರು ಇರೋದೇ ಅರ್ಧಾಂಗಿ ಅಂದ್ರೆ ಏನಮ್ಮ? ನಾನು ಅರ್ಧ ತಾನೇ ಮಾಡ್ಬೇಕು, ಅವ್ರು ನನ್ ಪೂರ್ತಿ ಅಂಗಿ. ಅದರಿಂದ ಅವ್ರು ಪೂರ್ತಿ ಮಾಡ್ಲಿ, ಸುಮ್ನಿರು. ನಾನ್ ಬೆಳಿಗ್ಗೆ ಏನ್ ಹೇಳಿದೀನಿ, ನಮ್ಮ ಮನೇಲಿ ಎಲ್ಲಾನು ಕೆಲಸನೂ ಹಂಚ್ಕೊಂಡ್ ಮಾಡಿ ಇದೆ. ಕಣ್ಣಾರೆ ನೋಡ್ತಿದೀವಿ, ಆದ್ರೆ ನೀವ್ ಹೇಳಿದನ್ನ ಕೇಳಿ. ಆಂಟಿ, ಎಣ್ಣೆ ಕಾದಿದ್ಯಾ? ಎಣ್ಣೆ ಕಾಯ್ದಿದೆ. ಅದನ್ನ ತಟ್ಕೊಂಡು ಶುರು ಮಾಡೋಣ. ಅಂಕಲ್, ನಿಮ್ಮ ಕೆಲ್ಸನಾ ತಟ್ಟೋದು? ಆಂಟಿನ ತಟ್ಟಿ ತಟ್ಟಿ ಅಭ್ಯಾಸ ಆಗಿ ಈಗ ಅದನ್ನು ಚೆನ್ನಾಗಿ ತಟ್ತಾರೆ ಅನ್ಕೋತೀಯಾ? ಒಂಚೂರು ಕೈಗೆ ಎಣ್ಣೆ ಮಾಡ್ಕೊಂಡು ತಟ್ಟಿದ್ರೆ ಅಂಟ್ಕೊಳಲ್ಲ ಹಿಟ್ಟು ಅಂತ. ತೆಳುಗಿರ್ಬೇಕಾ ಸ್ವಲ್ಪ ದಪ್ಪ ಇರ್ಬೇಕಾ, ಹೇಗೆ? ಸ್ವಲ್ಪ ದಪ್ಪನೇ ಇರ್ಲಿ, ಮೀಡಿಯಂ ದಪ್ಪ ಇದ್ರೇನೆ ಅದು ಚೆನ್ನಾಗಿರುತ್ತೆ. ಅಂದ್ರೆ ಒಳಗ್ ಸಾಫ್ಟ್ ಆಗಿರ್ಬೇಕು, ಮೇಲೆ ಗರಿ ಗರಿ ಆಗಿರ್ಬೇಕು. ಹೌದು. ಈ ಮದ್ದೂರ್ ವಡೆ ಬರುತ್ತಲ್ಲ, ಸ್ವಲ್ಪ ಅದೇ ತರ ನಾವು ಅಂದ್ರೆ ಪೂರ್ತಿ ಗರಿ ಗರಿ ಬರಲ್ಲ, ತುಂಬಾ ಗರಿ ಗರಿ ಏನ್ ಬರೋದ್ ಬೇಕಿಲ್ಲ. ಇದು ಸ್ವಲ್ಪ ಚೆನ್ನಾಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಇವಾಗ ಇದು ನಾನು ಎತ್ಕೊಳ್ಳ ಬಿಡಿ. ಎಣ್ಣೆ ಚೆನ್ನಾಗಿ ಕಾದಿದೆ ನೋಡು ಅಲ್ವಾ? ಹಾಕ್ಲಾ ಇದು?
ಬೇಡ, ಎರಡೆರಡೆ ಹಾಕೋಣ. ಎರಡೆರಡೆ ಹಾಕೋಣ ಸಾಕು. ಆಂಟಿ ನನ್ನ ಕಳ್ಸ್ಬಿಟ್ರು, ಎರಡೆರಡೆ ಹಾಕ್ತೀನಿ, ಮೂರ್ ಬೇಡ ಅಂತ. ಅಂದ್ರೆ ಎಣ್ಣೆ ಹಾರ್ಬಿಡುತ್ತಲ್ವಾ, ತುಂಬಾ ಆಗ್ಬಿಟ್ರೆ ಎರಡೆರಡೆ ಹಾಕೋಣ, ಚೆನ್ನಾಗಿ ಹದವಾಗಿ ಬೇಯುತ್ತೆ ಅಂತ. ಸ್ವಲ್ಪ ಪೂರಿ ತರ ಉಪ್ತಲ್ವಾ? ಪೂರಿ ತರ ಉಬ್ಬುತ್ತೆ. ಇದನ್ನ ಬಿಸಿ ಬಿಸಿಯಾಗಿ ತಿಂದ್ರೆ ಚೆನ್ನಾಗಿರುತ್ತೆ. ಇದ್ರಲ್ಲಿ ಉಪ್ಪು, ಖಾರ, ಇಂಗು, ಜೀರಿಗೆ ಎಲ್ಲ ಇರೋದ್ರಿಂದ ಇದಕ್ಕೆ ಏನು ನೆಂಚ್ಕೊಳ್ಳೋದಕ್ ಬೇಕಾಗಿಲ್ಲ. ಟೀ ಜೊತೆ ಹಾಗೇನೆ ತಿಂದ್ಬಿಡ್ಬೋದು. ಬೇಕೇ ಬೇಕು ಅನ್ನೋರು ಬೇಕು ಅಂದ್ರೆ ನಮ್ ಕಡೆಗೆ ರಂಜ್ಕ ಅಂತ ಮಾಡ್ತಾರೆ. ರಂಜ್ಕ ಅಂದ್ರೆ ಈ ಕೆಂಪು ಮೆಣಸಿನ್ಕಾಯಿ ಬರುತ್ತಲ್ಲ, ಹಣ್ಣಾಗಿರೋದು. ಹಸಿ ಮೆಣಸಿನ್ಕಾಯಿನೇ ಕೆಂಪಾಗತ್ತೆ ನೋಡು, ಅದನ್ನ ಉಪ್ಪು, ಖಾರ, ಉಪ್ಪು, ಇದನ್ನ ಹಾಕ್ತಾರೆ, ಲಿಂಬೆ ಹಣ್ಣು ಹಾಕ್ಬಿಟ್ಟು ಇದ್ ಮಾಡ್ತಾರೆ, ರುಬ್ಬಿ ಬಿಡ್ತಾರೆ ಚೆನ್ನಾಗಿ. ಅದನ್ನ ವರ್ಷಾನ್ಗಟ್ಲೆ ಇಟ್ರು ಕೆಡಲ್ಲ, ಗೊತ್ತಾ? ಹೌದಾ? ಹೌದು. ಅಂದ್ರೆ ಅದೊಂದು ಸೀಸನ್ ಇರುತ್ತೆ. ಮೆಣಸಿನಕಾಯಿ ಗಿಡದಲ್ಲೇನೆ ಹಣ್ಣಾಗ್ಬೇಕದು. ನಾವ್ ಮನೆಗ್ ತಂದಿಟ್ಟು ಅದು ಹಣ್ಣಾದ್ಮೇಲೆ ಮಾಡಿದ್ರೆ ಚೆನ್ನಾಗಿರಲ್ಲ. ಗಿಡದಲ್ಲೇನೆ ಹಣ್ಣಾಗಿದ್ ಸಿಗುತ್ತೆ. ಅದನ್ನ ಚಟ್ನಿ ತರ ಮಾಡ್ತಾರೆ. ಅದಕ್ಕೆ ನೀರ್ ಸೋಕ್ಸೋ ಹಾಗಿಲ್ಲ, ಬಹಳ ದಿನ ಇಡ್ಬೋದು. ಬರೀ ಲಿಂಬೆ ಹಣ್ಣಿನ ರಸದಲ್ಲಿ ರುಬ್ಬಿ ಎತ್ತಿಟ್ಕೊಂಡ್ಬಿಡೋದು. ಬೇಕು ಅಂದಾಗ ತೆಗೆದು ಇಂಗಿನ ಒಗ್ಗರಣೆ ಕೊಟ್ಕೋಬಹುದು. ಅದು ತುಂಬಾ ಚೆನ್ನಾಗಿರುತ್ತೆ. ಅದ್ರ ಕಾಂಬಿನೇಷನ್ ಇದು ಚೆನ್ನಾಗಿರುತ್ತೆ. ಬೇಕು ಅಂದ್ರೆ, ಇನ್ನೂ ಖಾರ ಬೇಕು ಅಂದ್ರೆ, ನಮ್ ಕಡೆ ಸ್ವಲ್ಪ ಖಾರ ಜಾಸ್ತಿ ಅಲ್ಲ, ಸ್ವೀಟು ಖಾರ ಎಲ್ಲಾನು ಜಾಸ್ತಿನೇ, ಹಂಗೆ ಎಲ್ಲಾನು ಎಕ್ಸ್ಟ್ರೀಮ್. ಅದಕ್ಕೆ ಉತ್ತರ ಕರ್ನಾಟಕದ ಜನ ಗಟ್ಟಿ, ಸ್ಟ್ರಾಂಗ್, ಗಂಡು ಮೆಟ್ಟಿನ ನಾಡು. ಸಾಕು ತಾನೇ ನಿನ್ಗೆ? ಸಾಕು. ಸಾಕಂತ ಬಿಡಿ. ಒಬ್ಬೊಬ್ರಿಗೆ ಎರಡೆರಡು ಅಂದ್ರೆ 6 ಆಗಿದೆ, ಸಾಕು. ಈ ತರ ಹೊಂಬಣ್ಣ ಬಂದ್ರೆ ಕರೆಕ್ಟ್ ಆಗಿ ಆಗಿದೆ ಅಂತ ಅರ್ಥ ಆಯ್ತು. ಈಗ ಇದನ್ನ ತೆಗೆದು ಆಫ್ ಮಾಡ್ಬಿಟ್ಟು ಸಾಕು. ನೋಡಮ್ಮ, ರೆಡಿ ಆಯ್ತು. ಈಗ ಇದ್ರಲ್ಲಿ ಇಟ್ಬಿಡೋಣ. ನೋಡು, ಜೋಳದ ಹಿಟ್ಟಿನ ದಪಾಟಿ ವಿತ್ ರಂಜ್ಕ ರೆಡಿ ಇದೆ. ತಗೊಳ್ಳಿ, ನೀವು ತಾನೇ ಹೆಲ್ಪ್ ಮಾಡಿದ್ದು, ಕೊಡಿ. ತಿಂದು ನೋಡು, ಬಿಸಿ ಇದೆ. ಸರಿ, ಬಾಯಿಗೆ ತಿನ್ಬೇಕು ಅಂತ ನೀವು ಹೇಳಿದಿರಾ? ಎಸ್. ಬಿಸಿ ಬಿಸಿಯಾದ ಜೋಳದ ಹಿಟ್ಟಿನ ದಪಾಟಿ ಸಿದ್ಧವಾಯ್ತು. ದಪಾಟಿ ಬೇಕಾಗುವ ಸಾಮಗ್ರಿಗಳು: ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಖಾರದ ಪುಡಿ, ಜೀರಿಗೆ, ಇಂಗು, ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆ. ಮಾಡುವ ವಿಧಾನ: ಬೌಲ್ಗೆ ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಖಾರದ ಪುಡಿ, ಉಪ್ಪು, ಇಂಗು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಖಾರ ಎಣ್ಣೆ, ನೀರು ಹಾಕಿ ಕಲಸಿ ಉಂಡೆ ಕಟ್ಟಿ ಚಿಕ್ಕದಾಗಿ ತಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದುಕೊಂಡರೆ ದಪಾಟಿ ಸವಿಯಲು ಸಿದ್ಧ.